ಬೈಂದೂರು ತಾಲೂಕಿನ ಕಿರಿಮಂಜೇಶ್ವರ ಗ್ರಾಮದ ನಿವಾಸಿಯಾಗಿರುವ ಸುಬ್ಬಣ್ಣ ಶೆಟ್ಟಿಯವರು ಕಳೆದ 35 ವರ್ಷಗಳಿಂದ ಕೃಷಿ ಚಟುವಟಿಕೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಪ್ರಗತಿಪರ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ. ತನ್ನ 17ನೇ ವಯಸ್ಸಿನಲ್ಲಿಯೇ ತಂದೆಯವರ ಜೊತೆ ಗದ್ದೆ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ಅವರು ಕೃಷಿ ಕಾಯಕವನ್ನೇ ತನ್ನ ಮೂಲ ಉದ್ಯೋಗವನ್ನಾಗಿ ಮಾಡಿಕೊಂಡು ಕುಟುಂಬದ ಜೊತೆ ಸಂತೃಪ್ತಿಯಾದ ಜೀವನವನ್ನು ನಡೆಸುತ್ತಿದ್ದಾರೆ. ಪಾಳು ಬಿದ್ದ ಭೂಮಿಗೆ ಚೈತನ್ಯ ನೀಡುವ ದೃಷ್ಟಿಯಿಂದ ಪಾಳು ಬಿದ್ದಿರುವ ಭೂಮಿಯನ್ನು ಲೀಸಿಗೆ ಪಡೆದುಕೊಂಡು ಕೃಷಿ ಮಾಡುತ್ತಿರುವ ಸುಬ್ಬಣ್ಣ ಶೆಟ್ಟಿಯವರು ಸುಮಾರು 10 ಎಕರೆ ಕೃಷಿ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯನ್ನು ಮಾಡುತ್ತಿದ್ದಾರೆ. ಮುಂಗಾರಿನಲ್ಲಿ 10 ಎಕರೆ ಭೂಮಿಯಲ್ಲಿ ಭತ್ತವನ್ನು ಬೆಳೆಯುತ್ತಾರೆ. ಹಿಂಗಾರಿನಲ್ಲಿ 4 ಎಕರೆ ಪ್ರದೇಶದಲ್ಲಿ ನೆಲಗಡಲೆ ಹಾಗೂ ಇನ್ನುಳಿದ 4 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಹಣ್ಣನ್ನು ವರ್ಷದಲ್ಲಿ 2 ಬೆಳೆಯನ್ನು ಬೆಳೆಯುತ್ತಾರೆ. ಅವರ ಬಳಿ 1 ಎಕರೆ ಅಡಿಕೆ ತೋಟ ಸಹಿತ 100 ತೆಂಗಿನ ಮರಗಳಿವೆ. ದವಸ ಧಾನ್ಯವನ್ನಾಗಿ ಉದ್ದನ್ನು ಬೆಳೆಯುತ್ತಿರುವ ಸುಬ್ಬಣ್ಣ ಶೆಟ್ಟಿಯವರು ಅವಡೆ ಸಹಿತ ಇನ್ನಿತರ ತರಕಾರಿಯನ್ನು ಸಹ ಬೆಳೆಯುತ್ತಾರೆ. ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವ ಸುಬ್ಬಣ್ಣ ಶೆಟ್ಟಿಯವರು ಕಿರಿಮಂಜೇಶ್ವರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿಯೂ ಜನಪ್ರಿಯ ಕೆಲಸವನ್ನು ಮಾಡುತ್ತಿದ್ದಾರೆ. ಪಂಚಾಯತ್ನ ಸದಸ್ಯರಾಗಿಯೂ ಸಾಮಾಜಿಕ ಕೆಲಸವನ್ನು ಮಾಡುತ್ತಿರುವ ಸುಬ್ಬಣ್ಣ ಶೆಟ್ಟಿಯವರು ಜನರ ಪ್ರೀತಿ ಗಳಿಸಿದ್ದಾರೆ. ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿರುವ ಅವರು ಯಕ್ಷವೇದಿಕೆಯಲ್ಲಿ ಮಿಂಚಿನ ಕುಣಿತದ ಮೂಲಕ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಸ್ವತಃ ಕೆಲಸ ಮಾಡುವ ಅವರು ವರ್ಷಕ್ಕೆ ಸುಮಾರು 600ರಿಂದ 700 ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ಕೂಡ ನೀಡುತ್ತಿದ್ದಾರೆ. ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ಸುಬ್ಬಣ್ಣ ಶೆಟ್ಟಿಯವರು ಬೈಂದೂರು ತಾಲೂಕಿನ ಯಶಸ್ವಿ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ. ಪ್ರಗತಿಪರ ಕೃಷಿಕರಾದ ಸುಬ್ಬಣ್ಣ ಶೆಟ್ಟಿಯವರು ಮಾತನಾಡಿ, ಎಳೆಯ ವಯಸ್ಸಿನಲ್ಲಿಯೇ ತಂದೆ ಮತ್ತು ಹಿರಿಯರ ಜೊತೆ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿದ್ದರಿಂದ ಕೃಷಿಯಲ್ಲಿ ಮುಂದುವರಿಯಲು ಸಾಧ್ಯವಾಗಿದೆ. ಭೂಮಿಯನ್ನು ಬಂಜರುಗೈಯಬಾರದು ಎನ್ನುವ ಉದ್ದೇಶದಿಂದ ಪಾಳು ಬಿದ್ದ ಭೂಮಿಯನ್ನು ಲೀಸಿಗೆ ಪಡೆದುಕೊಂಡು ಕಳೆದ 35 ವರ್ಷಗಳಿಂದ ಕೃಷಿ ಕೆಲಸ ಮಾಡುತ್ತಿದ್ದೇನೆ ಎಂದರು. ಬೈಂದೂರು ಭಾಗದಲ್ಲಿ ಕಲ್ಲಂಗಡಿ ಮತ್ತು ನೆಲಗಡಲೆ ಮುಖ್ಯವಾದ ಬೆಳೆಯಾಗಿರುವುದರಿಂದ ರೈತರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಕನಿಷ್ಠ 2 ವರ್ಷಕ್ಕೊಮ್ಮೆ ಕೃಷಿ ಸಬ್ಸಿಡಿ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ನನ್ನ ಹೆಸರು ಸುಬ್ಬಣ್ಣ ಶೆಟ್ಟಿ ಅಂತೇಳಿ. ನಾನು ಕಿರಿಮಂಜೇಶ್ವರ ಗ್ರಾಮದ ರೈತಾಪಿ ಕುಟುಂಬದಲ್ಲಿ ಬೆಳೆದು ಬಂದಿರ್ತೇನೆ. ಬಹುಶಃ ನನ್ನ ವಿದ್ಯಾರ್ಥಿ ಜೀವನಲ್ಲೂ ಕೂಡ ನನ್ನ ತಂದೆಯವರು ರೈತರಾದ್ರಿಂದ, ನನ್ನ ತಾತನವರು ಕೂಡ ರೈತರಾದ್ರಿಂದ ನಾನು ಹೈನುಗಾರಿಕೆಯಲ್ಲಿ ಆ ಸಂದರ್ಭದಲ್ಲಿ ಕೂಡ ದನ ಕಟ್ಟಿ ಹಾಲು ಕರುವಂಥ ಹವ್ಯಾಸವನ್ನು ನಾವು ಇಟ್ಕೊಂಡಿದ್ದೇವೆ. ಬಹುಶಃ ನನ್ನ 17ನೇ ವರ್ಷದಲ್ಲಿ ಮನೆಯಲ್ಲಿ ಇರುವಂಥ ಸುಮಾರು ಒಂದು 5 ಎಕರೆ ಜಾಗದ ಭತ್ತ, ಶೇಂಗಾ ಮತ್ತು ಉದ್ದು ಮತ್ತು ಈ ಕಲ್ಲಂಗಡಿ ಈ ಬೇಸಾಯವನ್ನು ನಾವು ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಹುಶಃ ಈ ಆಧುನಿಕ ಯುಗದಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಈಗ ಕೃಷಿ ಇಲಾಖೆಯಿಂದ ಸಿಗುವ ಬೆನಿಫಿಟ್ಟಿನ ಜೊತೆಗೆ ಈ ಹೊಸ ತಂತ್ರದ ಒಂದು ಇನ್ಲೈನ್ ಡ್ರಿಪ್ ಮೂಲಕ ಕಲ್ಲಂಗಡಿ ಬೇಸಾಯವನ್ನು ನಾವು ಬರ್ತಾ ಇದ್ದೇವೆ. ಬಹುಶಃ ನನಗೇನೆಂದರೆ, ಮನವಾರ್ತಿ ಜಾಗ ಅಲ್ಲದೆ ಎಲ್ಲಿ ಹಡು ಬಿದ್ದಿದೆ ಭೂಮಿ ಅದನ್ನು ಹೂಡಿ ಅಲ್ಲಿ ಕೃಷಿ ಬೆಳಿಬೇಕೆನ್ನುವಂಥ ನಂದು ಮೊದಲಿಂದ ಒಂದು ಹವ್ಯಾಸವನ್ನು ನಾನು ಜೀವನದಲ್ಲೂ ಮಾಡಿದ್ದೇನೆ. ಯಾಕೆಂದರೆ ಈ ಕೃಷಿ ಅನ್ನುವಂಥದ್ದು ಬಹುಶಃ ಇದು ನಮಗೆ ಲಾಭದ ಮುಖ್ಯ ಅಲ್ಲ. ನಾವು ದೇಶಕ್ಕೇನು ಕೊಡುಗೆ ಕೊಡ್ತೇವೆ, ನಾವು ಎಷ್ಟು ಜನರಿಗೆ ತಿನ್ನುವ ಆಹಾರವನ್ನು ಒದಗಿಸ್ತೇವೆ ಮತ್ತು ಎಷ್ಟು ಜನರಿಗೆ ಕೆಲಸ ಕೊಡ್ತೇವೆ, ಇದೆಲ್ಲ ನಮಗೆ ಒಂದು ಪುಣ್ಯದ ಕಾರ್ಯ ಅಂತೇಳಿ ನಾವು ಮಾಡ್ತಿರೋದು. ಬಹುಶಃ ಸುಮಾರು 18 ವರ್ಷ ಪ್ರಾಯದಲ್ಲಿ 5 ಎಕರೆ ಕಬ್ಬನ್ನು ಲೀಜಲ್ಲಿ ಪಡೆದುಕೊಂಡು ಮೆಟ್ಟಿನಹಳ್ಳಿಯಲ್ಲಿ ನಾನು ಬೆಳೆದಿರ್ತೇನೆ. ಅದ ನಂತರ ಆ ಕಬ್ಬಿನ ಕಾರ್ಖಾನೆ ಕೈದಾದ್ಮೇಲೆ ಎಲ್ಲಿ ಹಡು ಭೂಮಿ ಇದೆ, ಎಲ್ಲಿ ಕೃಷಿ ಭೂಮಿ ಇದೆ ಅಂತ ಹುಡುಕಿ ಈ ಕಲ್ಲಂಗಡಿ ಬೇಸಾಯನ್ನು ಹಳಗೇರಿ, ನಾಗೂರು ಮತ್ತು ಇಲ್ಲಿ ಸಾದಮ್ಮ ಶೆಟ್ಟಿಯವರ ಜಾಗದಲ್ಲಿ ಕೂಡ ಲೀಜ್ ತಗೊಂಡು, ಅವರು ಯಾವುದೇ ಧನಾಪೇಕ್ಷೆ ಪಡುವುದಿಲ್ಲ, ನನ್ನ ಭೂಮಿ ಕೃಷಿ ಬೆಳೀಲಿ ಅಂತ ಹೇಳಿ ನನ್ನ ಉದ್ದೇಶದಲ್ಲಿ ಅವ್ರ ಮಕ್ಕಳು ನನಗೆ ಈ ಭೂಮಿಯನ್ನು ಕೃಷಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬಹುಶಃ ಇದರಲ್ಲಿಯೂ ಕೂಡ ಕಳೆದ ವರ್ಷ ಎಲ್ಲರದ್ದು ಸಾಂಕ್ರಾಮಿಕ ಕಾಯಿಲೆಯಲ್ಲಿ ರೋಗ ತುತ್ತಿಗೆ ಬಲಿಯಾದರೂ ಕೂಡ ನಾನು 2 ಕ್ರಾಪನ್ನು ಮಾಡಿರ್ತೇನೆ. ಬಹುಶಃ ಒಂದೊಂದು ಕ್ರಾಪಲ್ಲಿ 80-85 ಟನ್ ಕಲ್ಲಂಗಡಿಯನ್ನು ಬೆಳೆದಿರ್ತೇನೆ. ಬಹುಶಃ ಈ ಸಲ ಹೊಸ ಪ್ರಯೋಗ ಅಂದರೆ, ಈಗ ಎಲ್ಲರೂ ನಾನು ಹಣ್ಣು ತರಕಾರಿ ಬೆಳೆ ಸಂಘದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಒಂದು ಲ್ಯಾಟ್ರಿನ್ ಪೈಪಲ್ಲಿ ಇಟ್ಕೊಂಡು ಬರೀ 3 ಫೀಟ್ ಬೆಡ್ ಮಾಡ್ತಿದ್ರು. ನಾನು ಹಾಗಲ್ಲ, ಈ ಗದ್ದೆಗೆ ಉಳುಮೆ ಮಾಡ್ತೇನೆ. ಉಳುಮೆ ಮಾಡಿದ ನಂತರ ದನದ ಕೊಟ್ಟಿಗೆ ಗೊಬ್ಬರ ಮತ್ತು
ಕೋಳಿ ಹಟ್ಟಿ ಗೊಬ್ಬರ ಇದನ್ನು ಸರಿಯಾಗಿ ಗದ್ದೆಗೆ ಬಿಕ್ಕಿ ಆಳುಕಾಳಿಂದ ಅದ ನಂತರ ಏನು ಮಾಡ್ತಿದ್ದೇನೆ, ಹೂಡಿ ಮತ್ತು ಬೆಡ್ JCPಯಲ್ಲಿ ಬೆಡ್ ಮಾಡಿದ್ದೇನೆ. ಬಹುಶಃ 5 ಫೀಟ್ ಬೆಡ್ ಮಾಡಿ ಡಬಲ್ ಲ್ಯಾಟ್ರಿನ್ ಹಾಕಿ ಇವತ್ತು ನಾನು ಕಲ್ಲಂಗಡಿಯನ್ನು ಬೆಳೆತಿದ್ದೇನೆ. ಬಹುಶಃ 2 ವರ್ಷದಿಂದ ಸಕ್ಸಸ್ ಬೆಳೆ ಈ ಭಾಗದಲ್ಲಿ ನಮ್ದು ಆಗ್ತಾ ಇದೆ. ಬಹುಶಃ ಇದು ಈ ಆಧುನಿಕ ತಂತ್ರಜ್ಞಾನವನ್ನು ಎಲ್ಲ ಯುವ ರೈತರು ಬೆಳೆಸಿಕೊಂಡ್ರೆ ಬಹುಶಃ ಯಾವುದೇ ಉದ್ಯೋಗ ಇಲ್ಲದೆ ತಿರುಗುವಂಥ ಪರಿಸ್ಥಿತಿ ಇರುವುದಿಲ್ಲ. ರೈತಾಪಿ ಜನ ಬೆಳೆದಷ್ಟಿಗೆ ದೇಶ ಸಮೃದ್ಧವಾಗ್ತದೆ. ಅದು ಹೈನುಗಾರಿಕೆ ಇರ್ಬೋದು. ನಾನು ದನವನ್ನು ಕಟ್ತೇನೆ. ಹಾಲು ಉತ್ಪಾದಕ ಸಹಕಾರಿ ಸಂಘ ಕಿರಿಮಿಜೇಶ್ವರದಲ್ಲಿ 10 ವರ್ಷದಿಂದ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಬಹುಶಃ ಗ್ರಾಮ ಪಂಚಾಯತ್ನಲ್ಲಿ ಕೂಡ 1 ಬಾರಿ ಅಧ್ಯಕ್ಷನಾಗಿದ್ದೇನೆ, 1 ಬಾರಿ ಉಪಾಧ್ಯಕ್ಷನಾಗಿದ್ದೇನೆ. ಈ ಪ್ರಸ್ತುತ ಸಾಲಿನಲ್ಲಿ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಇವತ್ತು ಜನಸೇವೆ ಮಾಡೋದ್ರಲ್ಲಿ ತೊಡಗಿದ್ದೇನೆ. ಜೆಪಿ ಬಡಕೆರೆ, V4 ನ್ಯೂಸ್, ಬೈಂದೂರು.